ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಆದ ತಕ್ಷಣ ನಮ್ಮ ಮನೆ ಹೊರಗಡೆ ಬಂದು ಒಂದೆರಡು ನಿಮಿಷ ಕೂತ್ಕೊಂಡ್ರೆ ಮನಸ್ಸಿಗೇನೋ ಒಂಥರ ಶಾಂತಿ, ನೆಮ್ಮದಿ. ಅದಾದಮೇಲೆ ಇರೋದೇ ಅಲ್ವಾ ಮನೆ ಕೆಲಸ. ನನಗಂತೂ ಯಾರನ್ನಿಂದ ಇಷ್ಟು ಮನೆ ಹರಡಿರತ್ತೆ. ಅವಳ ಆಟ ಸಾಮಾನು ಆಗಿರ್ಬೋದು, ಪದೇ ಪದೇ ಬಟ್ಟೆ ಚೇಂಜ್ ಮಾಡಿ ಅಪ್ಪ ಯಾಕಪ್ಪ ಬೆಳಗ್ಗೆ ಆಗತ್ತೆ ಅಂತ ಅನ್ಸತ್ತೆ. ಹಾಗೆ ಎಲ್ಲ ಕೆಲಸನೂ ಹಾಗೆ ಸ್ಟಾರ್ಟ್ ಮಾಡ್ಕೊಬೇಕು ನಾನು ಬೆಳಗ್ಗೆನೆ. ಹಾಗಾಗಿ ಫಸ್ಟಿಂದಾಗಿ ನಾನು ಕಸ ಗುಡಿಸಿ ರೆಡಿ ಮಾಡಿಟ್ಟಿರ್ತೀನಿ. ಅಂಜನ್ ಮಾಮಿ ಬಂದು ನನಗೆ ನೆಲ ಒರೆಸ್ಕೊಡ್ತಾರೆ. ಅದಾದಮೇಲೆ ಅವ್ರು ತೊಳೆದಿರೋ ಪಾತ್ರೆನೆಲ್ಲ ನಾನು ಕ್ಲೀನಾಗಿ ಎತ್ತಿಟ್ಕೊಳ್ತೀನಿ. ಇಲ್ಲಿ ನೋಡಿ ಅರ್ನ ಬಂದು ನನಗೆ 2 ಸಲ ನೋಡ್ಕೊಂಡು ಹೋದ್ಲು. ಹಾಗೆ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಪೊಂಗಲ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು ಪೊಂಗಲ್ ಮಾತ್ರ ಇವತ್ತು. ಅದು ಒಂದೊಂದ್ಸಲ ಹಾಗೆ ಅಲ್ವಾ, ಚೆನ್ನಾಗಾಯಿತು ರೆಸಿಪಿ ಅಂದರೆ ಚೆನ್ನಾಗಿರತ್ತೆ, ಇಲ್ಲ ಅಂದರೆ ಹೇಳೋದೇ ಬೇಡ. ಹಾಗೆ ಅರ್ನ ಅವ್ರ ಪಪ್ಪ ನನಗೆ ಪೊಂಗಲ್ ಬೇಡ ದೋಸೆ ಮಾಡಿಕೊಡು ಅಂತ ಅಂದರು. ಹೇಗೋ ಬ್ಯಾಟರ್ ಫ್ರಿಜ್ಜಲ್ಲಿತ್ತು ದೋಸೆದು, ಹಾಗಾಗಿ ದೋಸೆ ಮಾಡಿಕೊಟ್ಟೆ ನಾನು ಅವ್ರಿಗೆ. ಅವ್ರು ತಿನ್ನಕ್ಕೆ ಕುತ್ಕೊಂಡ್ಮೇಲೆ ನಾನು ದೋಸೆ ಹಾಕಕ್ಕೆ ಚಾಲು ಮಾಡ್ತೀನಿ, ಇಲ್ಲ ಅಂದರೆ ಅದು ಗರಿ ಗರಿ ಇರೋದು ಹೋಗ್ಬಿಡತ್ತೆ ಅಂತ. ಹಾಗೆ ನಾನು ದೋಸೆ ಹಾಕ್ಕೊಡ್ತಾ ಇದ್ದೆ. ಅವ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ 2 ದೋಸೆ ತಿನ್ನೋದಷ್ಟೆ. ಅರ್ನ ಆಟ ಆಡ್ತಾ ಇದ್ಲು. ನಾನು ನೋಡಿ ಎಕ್ಸಾಸ್ಟ್ ಫ್ಯಾನ್ ಆಫ್ ಮಾಡೋದೇ ಮರ್ತು ಹೋಗ್ಬಿಟ್ಟೆ. ಗುಯ್ ಅಂತ ಶಬ್ದ, ಅದು ನನಗಂತೂ ಅದು ಕೇಳೋಕ್ಕಾಗಲ್ಲ ಆ ಶಬ್ದ. ಹಾಗೆ ನಾನಿಲ್ಲಿ ಅರ್ನ ಅವ್ರ ಪಪ್ಪ ಲಂಚ್ ಬಾಕ್ಸ್ಗೆ ಇವತ್ತು ಚಪಾತಿ ಹಾಕ್ತಾ ಇದ್ದೀನಿ. ಹಾಗೇ ಇದಕ್ಕೆ ಬೆಳಗ್ಗೆನೇ ಮಾಡಿಟ್ಟಿದ್ದು ಆಲೂ ಭಾಜಿ ಇತ್ತು, ಅದನ್ನೇ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ನಾನಿದು ಬಾಕ್ಸ್ ಹಾಕ್ಬಿಟ್ಟು ಆಲ್ರೆಡಿ ಸ್ವಲ್ಪ ಸ್ಪ್ರೌಟ್ಸ್ ಕೊಡ್ತಾ ಇದ್ದೀನಿ. ಮತ್ತು ಇದು ಮಿಕ್ಸ್ಚರ್ ಇತ್ತು ಅದು, ಹಾಗೆ 1 ಬನಾನಾ, ಹಾಗೆ 1 ಮ್ಯಾಂಗೋ. ಸೊ ಬ್ಯಾಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ಅವ್ರ ಮಿಲ್ಗೆ ಹೋಗಿ ಕೊಟ್ಟು ಬಂದೆ ಬ್ಯಾಗ್ನ. ಬಿಕಾಸ್ ಇವತ್ತು ಡಬ್ಬಿವಾಲ ಬಂದಿರಲಿಲ್ಲ, ಹಾಗಾಗಿ. ಅದಾದಮೇಲೆ ಬಂದು ನಾನು ಮತ್ತೆ ದೇವ್ರ ದೀಪ ಹಚ್ಚಿ ಸ್ವಲ್ಪ ಅನ್ನಕ್ಕೆ ಇಟ್ಟು ಅರ್ನ ಜೊತೆ ಆಟ ಆಡ್ತಾ ಕೂತ್ಕೊಂಡೆ. ಅರ್ನ ಇವತ್ತು ಸರಿ ತಿನ್ನೋಕ್ಕೆ ಇಷ್ಟು ಹಿಂಸೆ ಕೊಟ್ಲು, ನನಗೆ ಸಾಕಾಗೋಯ್ತು. ಸೊ ವಾಕರಲ್ಲಿ ಕೂರಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳಿಗೆ ಮೂಡ್ ಚೇಂಜ್ ಆದಮೇಲೆ ತಿನ್ನಿಸ್ದೆ. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.